ಅದೇ ಆಟೋಮೆಟಿಕ್ ತೊಗೊಳುತ್ತೆ. ಈ ಥರ ಆಟೋಮೆಟಿಕ್ ಒಂದು ಗಂಟೆಗೆ ಎಷ್ಟು ಹೊಡಿಯುತ್ತೆ ಸರ್ ಇದು? ಎಷ್ಟು ಹೊಡಿಬೋದು ಸರ್ ಇದು ಅಪ್ರಾಕ್ಸಿಮೇಟ್ಲಿ 8 ಅವರ್ಸ್ಗೆ ಅರೌಂಡ್ ಒಂದು 60 ಅರೌಂಡ್ ಒಂದು 60-70 ಕೆ ಜಿ ಓಡುತ್ತೆ. ಓಕೆ, 20 ಹೊಡಿಯುತ್ತೆ. ಒಂದು ದಿನಕ್ಕೆ ಒಂದು 60-70 ಕೆ ಜಿ ಮಾಡ್ತಾರೆ. 60 ಕೆ ಜಿ ಹೊಡಿಬೋದು. ಮಾಡ್ಬೋದು. ನಮಸ್ತೆ. ನಿಮ್ಮ ಫ್ಯಾಕ್ಟ್ರಿ ಹೆಸರು ಹೇಳಿ ಸರ್. ಏನು ನಮ್ಮದು ಓಂಕಾರಂ ಅಗರಬತ್ತಿ. ಓಂಕಾರಂ ಅಗರಬತ್ತಿ. ಎಸ್. ಓಕೆ, ಏನು ಮಾಡ್ತೀರಾ ಸರ್ ನೀವು ಇಲ್ಲಿ? ಇಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಪ್ರೊಡಕ್ಷನ್ ಮಾಡಿ ನಮ್ಮದೇ ಆದಂಥ ಓನ್ ಪರ್ಫ್ಯೂಮ್ ರೆಡಿ ಮಾಡಿ, ಸೊ ಅದನ್ನು ನಾವು ಪ್ಯಾಕಿಂಗ್ ಮಾಡಿ ಹೊರಗಡೆ ನಾವು ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಕಳಿಸ್ತೀವಿ. ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ? ಇಲ್ಲ, ನಾವು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ. ನಾವು ಕಂಪ್ನಿ ಡೈರೆಕ್ಟ್ ಏರಿಯಾ ವೈಸ್ ಕೊಡ್ತೀರಾ? ಏರಿಯಾ ವೈಸ್ ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರ್ ಈಗ ಡಿಸ್ಟ್ರಿಕ್ಟ್ ವೈಸಲ್ಲಿ ಹೋದರೆ ಡಿಸ್ಟ್ರಿಕ್ಟು, ತಾಲೂಕು, ಹೋಬಳಿ ಲೆವೆಲ್ ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಮಾಡ್ತೀವಿ. ಸೊ ಅಪಾಯಿಂಟ್ ಮಾಡಿ ನಾವು ಇಲ್ಲಿಂದ ಡೈರೆಕ್ಟ್ ಸ್ಟಾಕ್ ಅಲ್ಲೇ ಕಳಿಸ್ತೀವಿ. ಪರ್ಟಿಕ್ಯುಲರ್ ಆ ಸರೌಂಡಿಂಗ್ ಏರಿಯಾಗೆ ನಮ್ಮ ಎಂಪ್ಲಾಯ್ ಇರ್ತಾರೆ, ಸೇಲ್ಸ್ಮ್ಯಾನ್ಗಳು ಇರ್ತಾರೆ. ಆ ಸೇಲ್ಸ್ಮ್ಯಾನ್ ಅಲ್ಲಿಂದ ಮಾರ್ಕೆಟ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟರ್ಗಳಿಗೆ ನಾವು ಮಾರ್ಕೆಟ್ ಮಾಡಿಕೊಡ್ತೀವಿ. ಸೊ ಅದಾದಮೇಲೆ ಆ್ಯಕ್ಚುಲಿ ಅಂದರೆ ಪ್ರೈಮರಿ, ಸೆಕೆಂಡ್ರಿ ಇದು ಬರ್ತಾ ಇರುತ್ತೆ. ಎಷ್ಟು ವೆರೈಟೀಸ್ ಇದೆ ಸರ್? ಸರ್ ನಮ್ಮಲ್ಲಿ ತುಂಬ ವೆರೈಟೀಸ್ ಇದೆ. ನಮ್ಮಲ್ಲಿ ಎಕಾನಮಿ ಬಾಕ್ಸ್ಗಳಿದೆ, 6 ವೆರೈಟೀಸ್ ಎಕಾನಮಿ ಬಾಕ್ಸ್ ಬರುತ್ತೆ. ಅದಾದಮೇಲೆ ಅದರಲ್ಲಿ 10 ರೂಪೀಸ್ ಬರುತ್ತೆ. ಇದೆಲ್ಲ ಇನ್ನೊಂದು 3-in-1 ಪ್ಯಾಕ್ ಮಾಡಿದ್ದೀವಿ ಒಂದು. ಓಕೆ, ಅದಾದಮೇಲೆ 10 ರೂಪೀಸ್ ಪೌಚಸ್ ಬರುತ್ತೆ. ಓಕೆ, ಬನ್ನಿ ಸರ್ ಒಳಗಡೆ ನೋಡ್ಬೋದು. ಮನೆ ಬರುತ್ತೆ. ಸರಿ, ನಡೀರಿ ಒಳಗಡೆ ತೋರಿಸ್ತೀನಿ. ಒಳಗಡೆ ಬಂದು ನೋಡೋಣ. ಎಕಾನಮಿ ಬಾಕ್ಸ್. ಸೊ ಇದು ಸ್ಯಾಂಡಲ್. ಸ್ಯಾಂಡಲ್ ಇದು ಸ್ಯಾಂಡಲ್. ಓಕೆ, ಸ್ಯಾಂಡಲ್ ಅಂತೂ ಒಳ್ಳೆ ಕ್ವಾಲಿಟಿ ಇದೆ. ಓಕೆ, ಅದಂತೂ ಕಾಂಪ್ರಮೈಸ್ ನಾವೆಲ್ಲೂ ಕ್ವಾಲಿಟಿ ಇರೋದು. ನನಗೆ ಇಷ್ಟು ವೆರೈಟೀಸ್ ಇರೋದು ನಾವು ಯಾವುದೋ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಕೊಡ್ತೀವಿ ಕ್ವಾಲಿಟಿ. ಅದು ಬಿಟ್ಟರೆ ನೋಡಿ, ಇದು ನಮ್ಮದು ಬ್ಲ್ಯಾಕ್ ಥಂಡರ್ ಅಂತ ಮೈನ್ ಬ್ರ್ಯಾಂಡ್. ಇದು ತುಂಬ ಚೆನ್ನಾಗಿ ಕಸ್ಟಮರ್ಗೆ ಅಕ್ಸೆಪ್ಟ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ಸೊ ಅದಾದಮೇಲೆ ನಮ್ಮದೇ ಪೈನಾಪಲ್ ಬ್ರ್ಯಾಂಡಾ ಸರ್? ಹೌದು, ಪೈನಾಪಲ್ ಅಂದ್ಬಿಟ್ಟು. ಪೈನಾಪಲ್ ಬ್ರ್ಯಾಂಡ್ ಅಲ್ಲ, ಪೈನಾಪಲ್ ಫ್ಲೇವರ್. ಓಕೆ, ಅದಾದಮೇಲೆ ಇನ್ನೊಂದು ನಿಮಗೆ ನೋಡಿ ಲ್ಯಾವೆಂಡರು. ಆಲ್ಮೋಸ್ಟ್ ಜನ ತುಂಬ ಲೈಕ್ ಮಾಡೋಂಥ ಪ್ರಾಡಕ್ಟ್ಗಳು ಇದೆಲ್ಲ. ಓಕೆ ಓಕೆ, ಸ್ಯಾಂಡ್ ಆಗಲಿ, ಲ್ಯಾವೆಂಡರ್ ಆಗಲಿ, ಇದೆಲ್ಲ ತುಂಬ ಲೈಕ್ ಮಾಡ್ತಾರೆ. ಅದೆಲ್ಲ ತುಂಬ ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀವಿ. ಅದಾದಮೇಲೆ ಇನ್ನೊಂದು ದಿವೇನ್ ಅಂತ ಒಂದು ಬ್ರ್ಯಾಂಡ್ ಇದೆ. ಇದು ತುಂಬ ಚೆನ್ನಾಗಿದೆ, ಫ್ಯಾನ್ಸಿ ಫ್ರಾಗ್ರೆನ್ಸು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ಸೊ ಅದಾದಮೇಲೆ ನಮ್ಮದೇ ಆದಂಥ ಇನ್ನೊಂದು 3-in-1 ಓಂಕಾರಂ 3-in-1 ಅಂತ ಒಂದು ಮಾಡಿದ್ದೀವಿ. ಓಕೆ, ಇದು ಮೆಗಾ ಪ್ಯಾಕು, ಫ್ಯಾಮಿಲಿ ಪ್ಯಾಕ್ ಇದು. ಕಸ್ಟಮರ್ಗೆ ಏನಂದರೆ ತುಂಬ ರೇಟ್ ಕಮ್ಮಿಲಿ ಜಾಸ್ತಿ ಸ್ಟಿಕ್ಸ್ ಬರುತ್ತೆ ಅವ್ರಿಗೆ. ಓಕೆ, ಅದೇ ಥರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. 10 ರೂಪೀಸ್ ಅದರಲ್ಲಿ ಇದು ಮೆಗಾ ಪ್ಯಾಕು, ಇದರಲ್ಲೇ 10 ರೂಪೀಸ್ ಬರುತ್ತೆ. ಇದರಲ್ಲಿ ಎಕಾನಮಿ ಬಾಕ್ಸು ಬರುತ್ತೆ, ರೆಗ್ಯುಲರ್ ಯೂಸ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ನಿಮಗೆ ಇದು ನೋಡಿ, ನಮ್ಮದು ಕಪ್ ಸಾಂಬ್ರಾಣಿ. ಸಾಂಬ್ರಾಣಿ ವಿಶ್ವಂ ಕಪ್ ಸಾಂಬ್ರಾಣಿ ಅಂತ. ಹಾಂ, ತುಂಬ ಚೆನ್ನಾಗಿದೆ, ಒಳ್ಳೆ ಫ್ರಾಗ್ರೆನ್ಸು. ಈ ಮನೇಲೇನು ನಾವು ಅವಾಗಲೂ ಜಮಾನದಿಂದ ಒಂದು ಸಾಂಬ್ರಾಣಿ ಯೂಸ್ ಮಾಡ್ತಿದ್ವಲ್ಲ, ಅದೇ ಸಾಂಬ್ರಾಣಿ ಥರ ಫ್ರಾಗ್ರೆನ್ಸ್ ಬರುತ್ತೆ. ಅದೇ ಥರ ಸ್ಟಾರ್ಟ್ ಇಟ್ಕೊಂಡೇ ಮಾಡಿರೋದು ಈ ಪ್ರಾಡಕ್ಟು. ತುಂಬ ಚೆನ್ನಾಗಿದೆ. ಇನ್ನು ಪೌಚಸ್ ಇದೆಯಾ? ಕಾಂಪ್ರಮೈಸ್ ಇಲ್ಲ ಸರ್. ಇದರಲ್ಲಿ ನಾವು 10 ರೂಪೀಸ್ ಪೌಚಸ್ ಇದೆಲ್ಲ. ಹಾಂ, ನೋಡಿ 10 ರೂಪೀಸ್ ಎಲ್ಲ ಚಂಪಾ. ಚಂಪಾ ಫ್ಲೇವರ್ ಇದು. ಚಂಪಾ. ಓಕೆ, 10 ರೂಪೀಸ್ದು ಚಂಪಾ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಇದರಲ್ಲಿ ನಮಗೆ 5-6 ವೆರೈಟಿ ಬರುತ್ತೆ. ಒಂದು ಇದು ಆಸಮ್ ಅಂತ ಬರುತ್ತೆ, ಇದು ಫ್ಯಾನ್ಸಿನೇ. ಓಕೆ, ಇನ್ನು ಯಾವುದು ಕೆಜಿ ಪ್ಯಾಕೆಟ್ ಯಾವ್ದಾರು ಇದೆಯಾ? ಅದು ಬಿಟ್ಟರೆ ಇದು ಬರುತ್ತೆ ನಮ್ಮದು ಬಲ್ಕ್ ಪ್ಯಾಕಿಂಗ್ ಅಂತ. ಅದು ಬಲ್ಕ್ ಪ್ಯಾಕಿಂಗು. ಇದು ಬಲ್ಕ್ ಪ್ಯಾಕಿಂಗ್ ಅಂದರೆ ಕ್ವಾಲಿಟಿ ಇರುತ್ತೆ. ಓಕೆ, ಈಗ ಕಸ್ಟಮರ್ ಏನು ಮಾಡ್ತಾರೆ, ಒಂದೇ ಥರ ಕಸ್ಟಮರ್ಸ್ ಎಲ್ಲ ಕಡೆ ಸಿಗಲ್ಲ. ಪ್ರೀಮಿಯಂ ಬೇಕು ಅಂತ, ರೆಗ್ಯುಲರ್ ಬೇಕು ಅಂತಾರೆ. ಅಂಥವ್ರು ಏನು ಮಾಡ್ತಾರೆ, 200 ಗ್ರಾಮ್ ಬಲ್ಕ್ ಪ್ಯಾಕ್ ಬೇಕು ಅಂದಾಗ ಪಾಪ 50 ರೂಪಾಯಿಗೆ ಅವ್ರಿಗೆ ಒಂದು ನಿಯರ್ ಬೈ 150 ಸ್ಟಿಕ್ಸ್ವರೆಗೂ ಸಿಕ್ಬಿಡುತ್ತಿದ್ದು. 200 ಗ್ರಾಮ್ ಇದು ಇರೋದು. ಹಾಗಾಗಿ ಎಲ್ಲ ಥರ ಜನಗಳಿಗೂ ನಾವು ಮಾಡಲೇಬೇಕಲ್ಲ ಸರ್. ಆ ಥರ ಆಗಿ ಅದನ್ನ ಇಟ್ಕೊಂಡು ತಲೆಯಲ್ಲಿ ಮಾಡಿರೋದು ಇದು. ಅದಾದಮೇಲೆ ಇದೆ ಬಲ್ಕ್ ಪ್ಯಾಕೆಟ್ ತೋರಿಸ್ತಾ. ಇದರಲ್ಲಿ 3-4 ಫ್ಲೇವರ್. ಅದರಲ್ಲಿ ಫ್ಲೇವರ್ಸ್ ಚೇಂಜ್ ಇರ್ತವೆ. ಹೌದು, ಅದು 3-4 ಫ್ಲೇವರ್ ಮಾಡ್ತೀವಿ ಅದರಲ್ಲಿ, ರೋಸು, ಮೊಗ್ರಾ ಆ ಥರ ಎಲ್ಲ. ಓಕೆ, ಸೊ ಅದಾದಮೇಲೆ ನಮ್ಮದು ನೋಡಿ, ಇದು ಪ್ಯಾಕಿಂಗ್ ಮಿಷಿನ್. ಪ್ಯಾಕಿಂಗ್ ಮಿಷಿನ್ ಇಲ್ಲೇ ಪ್ಯಾಕಿಂಗ್ ಮಾಡೋದಾ? ಇದು ಪ್ಯಾಕಿಂಗ್ ಮಾಡ್ತೀವಿ. ಓಕೆ, ಏನು ನೋಡಿ, ಇದು ಅದು ಬಿಟ್ಟರೆ ಇಲ್ಲೇ ರ್ಯಾಕ್. ಇಲ್ಲೆಲ್ಲ ಪ್ಯಾಕಿಂಗ್ ಮಾಡೋದು. ಇದಾದ್ಮೇಲೆ ಇದು ಡಿಪ್ಪಿಂಗ್ ಸೆಕ್ಷನ್. ಇದು ಡಿಪ್ಪಿಂಗ್ ಅಂದರೆ ಇದು ಸೆಂಟ್ ಹಾಕೋದು. ನಮ್ಮದೇ ಪರ್ಫ್ಯೂಮ್ನ ಇಲ್ಲಿ ಡಿಪ್ ಮಾಡಿ. ಓಕೆ ಓಕೆ, ಇದು ಡಿಪ್ಪಿಂಗ್ ಸೆಕ್ಷನ್ ಫುಲ್ಲು. ನಮ್ಮದೇ ಎಲ್ಲ ನಿಮ್ಗೆ ಅವೆಲ್ಲ ಹೇಳಿದ್ನಲ್ಲ ಎಲ್ಲ ಓನ್. ಯಾವುದೇ ಥರ ಯಾವುದೇ ಇನ್ನೊಬ್ರ ಹತ್ರ ತಂದುಬಿಟ್ಟು ರೆಡಿಮೇಡ್ ತಂದುಬಿಟ್ಟು ನಾವು ಮಾಡೋ ಥರ ಯಾವುದೂ ಇಲ್ಲ. ಓಕೆ, ಇದರಲ್ಲಿ ಇವೇ ಕ್ಯಾನ್ ಇದೆಲ್ಲ ಸರ್, ಇದೆಲ್ಲ ಒಂದೊಂದು ಫ್ಲೇವರ್ ಇರ್ತಿದೆ. ಇದೆಲ್ಲ ಇದು ಏನಂದರೆ ಕಾನ್ಸಂಟ್ರೇಟ್ ಪ್ರಾಡಕ್ಟ್ ಇದು. ಓಕೆ, ಇದಕ್ಕೆ ನಾವೇನಂದರೆ ಡೀಪಿನ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಯಾವ ಥರ ಬೇಕು ಆ ಥರ ಕ್ವಾಲಿಟಿ, ಡಿಪೆಂಡ್ ಆಫ್ ಕ್ವಾಲಿಟಿ ಆ ಥರ ಮಾಡ್ಕೊಂಡು ನಾವು ಅದನ್ನು ರೆಡಿ ಮಾಡ್ತೀವಿ. ಇದು ಎಷ್ಟು ಟೈಮ್ ಡಿಪ್ ಮಾಡಿ ಇಟ್ಟಿರ್ತೀರಾ ಸರ್? ಇದು ಡಿಪ್ ಪಾಯಿಂಟ್ ಇದು ಇದರಲ್ಲಿ ನಾವು ಎಷ್ಟು ಕೆ ಜಿ ಡಿಪ್ ಮಾಡ್ತೀವಿ ಅಂತ ಒನ್ ಟೈಮ್ ಆ ಥರ. ಅದು ನಮ್ಮ ಡಿಪೆಂಡ್ ಆರ್ಡ್ರ್ ಮೇಲೆ. ಅದು ಜಸ್ಟ್ ಬಂದು ಡಿಪ್ ಮಾಡಿ ಇಟ್ಬಿಡೋದು ಅಷ್ಟೇ. ಡಿಪ್ ಮಾಡಿ ಇಟ್ಬಿಡ್ತೀವಿ. ಅದನ್ನು ಈ ಸೇಮ್ ಡೇ ಪ್ಯಾಕಿಂಗ್ ಮಾಡಲ್ಲ, ಅದನ್ನ ನೆಕ್ಸ್ಟ್ ಡೇ ಪ್ಯಾಕಿಂಗ್ ಮಾಡಿ. ನೆಕ್ಸ್ಟ್ ಡ್ರೈ ಆದಮೇಲೆ ಯಾಕೆಂದ್ರೆ ಡ್ರೈ ಆಗೋದು ಬಿಡಲೇಬೇಕು, ಇಲ್ಲ ಅದೇನಾಗುತ್ತೆ ಅಷ್ಟು ಇದಾಗಲ್ಲ. ಆಮೇಲೆ ಪರ್ಫ್ಯೂಮು ಅಷ್ಟೇ, ನಾವು ಡೈಲ್ಯೂಷನ್ ಮಾಡಿ ತಿಂಗಳಂಗಟ್ಟಲೆ ವೆಯ್ಟ್ ಮಾಡ್ತೀವಿ. ಆ ಡೈಲ್ಯೂಷನ್ ಮಾಡಿ ತಿಂಗಳಂಗಟ್ಟಲೆ ವೆಯ್ಟ್ ಮಾಡಿದ್ಮೇಲೆ ಅದು ಫ್ರಾಗ್ರೆನ್ಸ್ ಚೆನ್ನಾಗಿ ಬರುತ್ತೆ. ಸೇಮ್ ಕಸ್ಟಮರ್ ಕೊಟ್ಟಿದ ತಕ್ಷಣ ರೆಡಿ ಮಾಡಿ ಇಡಲ್ಲ ನಾವು. ಆಲ್ಮೋಸ್ಟು
ಡೈಲಿ ರೆಡಿ ಆಗ್ತಾ ಇರುತ್ತೆ. ಆರ್ಡ್ರ್ ಬಂದಂಗೆಲ್ಲ ಅದನ್ನು ಕಳಿಸ್ತಾ ಇರ್ತೀವಿ. ಆ ಥರ ಇದ್ದಾಗಲೇ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಅದು ಮಾಡೋಕ್ಕಾಗಲ್ಲ. ಅಲ್ಲೇ ರೆಡಿ ಮಾಡಿ ಅಲ್ಲೇ ಈಗ ಏನೇನಂದರೆ ಅಲ್ಲೇ ತಂದು ಅಲ್ಲೇ ರೆಡಿ ಮಾಡಿಕೊಟ್ರೆ ಅದು ಪ್ರಾಡಕ್ಟ್ ಅನ್ಸಲ್ಲ. ಓಕೆ, ಅದು ಡ್ರೈ ಆಗೋದಂಗೆ ವೆಯ್ಟ್ ಮಾಡಬೇಕು. ಹೌದು, ಅದು ಟೈಮ್ ಬೇಕಾ ಸರ್, ಯಾವುದು ಯಾಕೆಂದ್ರೆ ಟೈಮ್ ಬೇಕಲ್ವಾ. ಟೈಮ್ ಸಿಕ್ಕಿದ್ರೇ ಏನು ಮಾಡೋಕ್ಕೆ ಸಾಧ್ಯ. ಓಕೆ, ಇದೆಲ್ಲ ಸರ್ ಇದು ನೀವು ಆಗಿರೋದು ಇದು ರಾಬತ್ತಿ ನಮ್ಮದೇ ಮಾಡ್ತಾ ಇರೋದು. ಇದು ರೆಡಿ ಆಗಿರೋದಾ? ರೆಡಿ ಆಗಿರೋದು ನೋಡಿ. ಇದು 8 ಇಂಚ್ ಬತ್ತಿ. ಇದು ಹಾಂ, 8 ಇಂಚ್. ಇನ್ನೂ ಪರ್ಫ್ಯೂಮ್ ಹಾಕಿಲ್ಲ, ರಾಬತ್ತಿ ಇದು. ಇದು ರಾಬತ್ತಿ ಮಾಡಿರೋದು, ನಾವು ರೆಡಿ ಮಾಡಿರೋದು. ಈಗ ಇದರಲ್ಲಿ ಏನು ಬೇಕಾ ಸ್ಪೆಷಲ್ಲು, ನಾವೇ ಬತ್ತಿ ರೆಡಿ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಫ್ಯೂಮ್ ಅದು ಡೈಲ್ಯೂಷನ್ ತಗೊಳುತ್ತೆ ಅಂತ. ಅದೇ ನಾವು ಬೇರೆ ಕಡೆಯಿಂದ ತೊಗೊಂಬಂದರೆ ನಾವು ರೇಟ್ನ ವರ್ಕೌಟ್ ಮಾಡೋಕ್ಕಾಗಲ್ಲ, ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ರೇಟ್ ಕೊಡೋಕ್ಕಾಗಲ್ಲ, ಆಮೇಲೆ ಕ್ವಾಲಿಟಿ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ರೆಡಿ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲದು ನಾವು ಮ್ಯಾಕ್ಸಿಮಮ್ ಎಲ್ಲ ನಾವೇ ಮಾಡೋದು. ಎಲ್ಲ ನೀವೇ ಮಾಡೋದು, ಪ್ಯಾಕಿಂಗ್ ಮೆಟೀರಿಯಲ್ಸ್ ಬಿಟ್ಟು. ಓಕೆ, ಪ್ಯಾಕಿಂಗ್ ಒಂದು ಔಟ್ ಸೈಡ್ ಬಿಟ್ಟು ಅಷ್ಟೇ. ಓಕೆ, ಇದೆಲ್ಲ ನೋಡಿ ಬತ್ತಿ ನಾವೇ ರೆಡಿ ಮಾಡ್ತೀವಿ, ಪರ್ಫ್ಯೂಮ್ ನಾವೇ ರೆಡಿ ಮಾಡ್ಕೊತೀವಿ. ಓಕೆ, ಪ್ಯಾಕಿಂಗ್ ಮೆಟೀರಿಯಲ್ಸ್ ಅಂತ ಅದು ಯಾರು ಮಾಡ್ಕೊಳ್ಳಲ್ಲ, ಯಾವ ಕಂಪ್ನಿನೂ ಮಾಡೋಕ್ಕಲ್ಲ, ತರಿಸ್ಬಿಟ್ಟೆ ಮಾಡ್ಬೇಕು ಅವರು. ಓಕೆ, ಇದೆಲ್ಲ ಬಾಕ್ಸ್ಗಳೆಲ್ಲ ನಮ್ಮ ರೆಡಿ ಯೂನಿಟ್ಸ್ ಇದೆಲ್ಲ. ಅಲ್ಲ, ಓಕೆ, ಇದು ಇದು ಪ್ಯಾಕಿಂಗ್. ಇದು ಧೂಪ ಕಂಪ್ಯೂಟರ್ ಸಾಂಬ್ರಾಣಿ ಅಂತ. ಹಾಂ ಹಾಂ, ಇದು ಚೆನ್ನಾಗಿದೆ, ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಇದು ಆಲ್ಮೋಸ್ಟ್ ರನ್ನಿಂಗ್ ಪ್ರಾಡಕ್ಟ್ ಇರಲ್ಲ. ಇದು ವೈಟು ರಾಬತ್ತಿ. ಓಕೆ, ಇದೇನು ಸರ್ ಸ್ಪೆಷಲ್ ಇದು? ಸರ್ ಸಾಂಬ್ರಾಣಿ ಬತ್ತಿ. ಇದು ಬತ್ತಿ ಏನಿದು? ಇದು ಏನಂದರೆ ಸ್ಪೆಷಲ್ ಅಂದರೆ ಈಗ ಪರ್ಟಿಕ್ಯುಲರ್ ಸಾಂಬ್ರಾಣಿ ಈ ಫ್ಲೇವರ್ಲ್ಲೇ ತುಂಬ ಜನ ಬೇಕು ಅಂತ ಕೇಳ್ತಾರೆ. ಓಕೆ, ಸೊ ಹಂಗಾಗಿ ಇದು ಏನಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಐಟಮ್ಸ್. ಕಾಸ್ಟ್ಲಿ ಇದ್ರು ಅದೇ ಥರ ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರಿಗೆ ಇದು ಹೋಗುತ್ತೆ. ಓಕೆ, ಆ ಥರ ಪ್ರೀಮಿಯಂ ಪ್ರಾಡಕ್ಟ್ ಇದೆ. ಆ ಪ್ರೀಮಿಯಂ ಪ್ರಾಡಕ್ಟ್ ನಾವು ಇದು ಹಾಕ್ಬಿಟ್ಟು ಮಾಡ್ತೀವಿ. ಆ ರೀತಿ ಇದೆಲ್ಲ ಇನ್ನು ಪ್ಯಾಕಿಂಗ್ ಕವರೆಲ್ಲ ಔಟ್ಸೈಡ್ ತರಿಸ್ಕೊಂಡು ಎಲ್ಲ ಎಲ್ಲರದು ಹಂಗೆ ಸರ್. ನಮ್ಮದೇ ಅಂತ ಆಬ್ವಿಯಸ್ಲಿ ಪ್ರತಿಯೊಂದು ಇನ್ಕ್ಲೂಡಿಂಗ್ ನಂಬರ್ 1 ಕಂಪ್ನೀಸ್ ಯಾರಿದ್ದಾರೆ ಅವರೆಲ್ಲರೂ ಪ್ಯಾಕಿಂಗ್ ಮೆಟೀರಿಯಲ್ಸ್ ಯಾರು ಮಾಡಲ್ಲ, ಎಲ್ಲ ತರಿಸೇ ಮಾಡೋದು. ಔಟ್ಸೈಡ್ ತರಿಸ್ಕೊಂಡು ಮಾಡೋದು. ಯಾವುದೇ ಕಂಪ್ನಿಲಿ ಏನಿರುತ್ತೆ ಮೈನ್ ಅಂದರೆ ಪರ್ಫ್ಯೂಮು ಓನಾಗಿ ಮಾಡ್ಕೊತಾರೆ, ರಾಬತ್ತಿ ಓನಾಗಿ ಮಾಡ್ಕೊತಾರೆ. ಯಾಕೆಂದರೆ ಸೊ ಇವೆರಡು ಕ್ವಾಲಿಟಿಗೋಸ್ಕರ ಮಾಡ್ಕೊಳೋದು ಅಷ್ಟೇ. ಇನ್ನು ಮಿಕ್ಕಿದ್ದು ಇವೆಲ್ಲದು ಪ್ರತಿಯೊಂದು ನಾವೇ ಮಾಡೋಕೆ ಹೋಗ್ಬಿಟ್ರೆ ಸಪ್ಲೈಯರ್ಸ್ ಅಂತ ಎಲ್ಲಿರ್ತಾರೆ ಕಂಪ್ನಿಗೆ. ಅದೇ ವಿಶ್ವಮ್ ಇದರಲ್ಲೇ ಒಂದು 2-3 ಥರ ಇದೆ. ಇದರಲ್ಲಿ ಒಂದು 2-3 ಥರ ಮಾಡಿದ್ದೀವಿ. ಓಕೆ, ಅದರಲ್ಲೂ ಸ್ವಲ್ಪ ಪ್ರೀಮಿಯಮ್, ಅದು ರೆಗ್ಯುಲರ್ ಆ ಥರ. ಬಟ್ ಈಗ ಸದ್ಯಕ್ಕೆ ನಮ್ಮ ಹತ್ರ ರೆಗ್ಯುಲರ್ ಹೋಗ್ತಾ ಇದೆ. ಇದನ್ನು ನಾವಿನ್ನೂ ಲಾಂಚ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಲಾಂಚ್ ಮಾಡ್ತಾ ಇದ್ದಾರೆ. ನಾನು ಲಾಂಚ್ ಮಾಡೋಕೊಂಡು ಪ್ಲ್ಯಾನಿಂಗ್ ಇದೆ. ಇದೆಲ್ಲ ನೋಡಿ ನಿಮಗೆಲ್ಲ ಇದು ಈ ಥರ ಬರುತ್ತೆ ಒಳಗಡೆ ಕಪ್ ಸಾಮಾನು. ಇದು ಸ್ವಲ್ಪ ಪ್ರೀಮಿಯಂ ಪ್ರಾಡಕ್ಟ್. ಓಕೆ ಓಕೆ, ಸ್ವಲ್ಪ ರೇಟ್ ಕಾಸ್ಟ್ಲಿ. ಅದಕ್ಕೂ ರೆಗ್ಯುಲರ್ಗೂ ರೇಟ್ ಜಾಸ್ತಿ. ನೋಡಿ ಇದೆಲ್ಲ ನಮ್ಮದು ಪ್ಯಾಕಿಂಗ್ ಈಗ ಈ ಥರ ನಡೀತಾ ಇರೋದು ರಾಬತ್ತಿಗಳೆಲ್ಲ. ಇವ್ರು ಈ ಥರ ಎಲ್ಲ ನೀವು ಮಾಡೋದು ನಮ್ಮದೇ ಓನಾಗಿ ಬತ್ತಿ ರೆಡಿ ಮಾಡೋದು ನಾವು. ಓಕೆ, ಈ ಥರ ಫಸ್ಟ್ ಈ ಥರ ಬತ್ತಿ ರೆಡಿ ಇರುತ್ತೆ, ಬತ್ತಿ ರೆಡಿ ಇರುತ್ತೆ. ಇದು ಆಮೇಲೆ ಲಾಸ್ಟಿಗೆ ಈ ಥರ ಎಲ್ಲ ಫಿಲ್ಟರ್ ಮಾಡ್ತೀನಿ. ಅದು ಇದನ್ನು ಇದಾದ್ಮೇಲೆ ಏನಾಗುತ್ತೆ, ಇದು ಫಸ್ಟ್ ಅಲ್ಲಿ ಬತ್ತಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇಲ್ಲಿ ತಂದ್ಬಿಟ್ಟು ಅದನ್ನ ಡ್ರೈಯರ್ಗೆ ಹಾಕ್ತೀವಿ. ಓಕೆ, ಡ್ರೈ ಆದ್ಮೇಲೆ ಮಾತ್ರ ನಾವು ಪ್ಯಾಕಿಂಗ್ ಮಾಡಿ ಆಮೇಲೆ ಅಲ್ಲಿ ಡಿಪ್ ಮಾಡೋಕ್ಕೆ ಹೋಗೋದು. ಈ ಥರ ಬಂಚ್ ಮಾಡಿ ಆಮೇಲೆ ಡಿಪ್ಪಿಂಗ್ ಹೋಗುತ್ತೆ. ಡಿಪ್ಪಿಂಗ್ ಆದಮೇಲೆ ಅದೇನಾಗುತ್ತೆ ಪ್ರೊಡಕ್ಷನ್ ಬರುತ್ತೆ. ಫಸ್ಟ್ ನೋಡಿ ಈ ಥರ ಚಿಕ್ಕ ಬತ್ತಿಗಳೆಲ್ಲ ತೆಗೆದುಬಿಡ್ತೀವಿ. ಇವೆಲ್ಲ ವೇಸ್ಟ್, ಇದೆಲ್ಲ ವೇಸ್ಟ್ ಸರ್. ಇದು ನೋಡಿ ಇವಾಗ ಬತ್ತಿಯಿಂದ ನೋಡಿ ಈ ಥರ ಎಲ್ಲ ತೆಗೆದುಬಿಡ್ತೀವಿ ನಾವು. ಇದೆಲ್ಲ ಚಿಕ್ಕ ಬತ್ತಿ ಅಂತ ಕರೀತಾರೆ, ಡ್ಯಾಮೇಜ್ ಈಗ ನೋಡಿ ಸರ್, ಕಸ್ಟಮರ್ಗೆ ನಾವು 10 ರೂಪಾಯಿಗೆ 10 ಕಟ್ಟಿ ಕೊಟ್ಟಾಗ ಅವ್ರಿಗೆ ಈಚು ಒಂದು ಕಡ್ಡಿ ₹1 ಬೀಳುತ್ತೆ. ಅವ್ರಿಗೆ ಎಷ್ಟು ಮಾಡ್ತಾರಲ್ಲ ಅವರು. ನೋಡ ಸರಿ ಸರ್, ಬತ್ತಿ ಹೆಂಗೆ ಮಾಡ್ತಾರೆ ನೋಡೋಣ ಸರ್. ನೋಡಿ ಬನ್ನಿ, ನಾನು ಹೋಗ್ತೀನಿ. ಇದೇ ಬತ್ತಿ ಸೆಕ್ಷನ್ ರೆಡಿ ಮಾಡೋದು. ಇದೆಲ್ಲ ನೋಡಿ ಬತ್ತಿ ರೆಡಿ ಮಾಡೋದು. ಇದಾಗೆ ಸರ್, ಹೇಳ್ಬಿಡಿ ಸರ್. ಹಾಗೆ ಏನು ಸರ್, ಇದ್ರ ಮೇಲೆ ಇದಾಕ್ಬಿಡೋದು. ಹೌದು, ಇದು ಇಟ್ಟಾಕ್ತಿರೋದು. ಅದು ಮಾಮೂಲಿ ಹಾಕಿದ ತಕ್ಷಣ ಅದೇನಾದ್ರು ಇದೆಲ್ಲ ಮೆಜರ್ಮೆಂಟ್ ಇರುತ್ತೆ. ಓಕೆ, ಮೆಜರ್ಮೆಂಟ್ ಥ್ರೂ ಎಲ್ಲ ಮಾಡೋದು. ಸುಮ್ಮನೆ ಡೈರೆಕ್ಟಾಗಿ ಹಂಗೆ ಡಿಸ್ ಮಾಡೋಕ್ಕಾಗಲ್ಲ. ಮೆಜರ್ಮೆಂಟ್ ಥ್ರೂ ಮಾಡಿದ್ರೆ ಮಾತ್ರ ಅದು ಪರ್ಟಿಕ್ಯುಲರ್ ಆ ಕ್ವಾಲಿಟಿ ಬರೋದಿಲ್ಲ, ಬರಲ್ಲ. ನೋಡಿ ಇದು ಮಿಕ್ಸರ್. ಇದು ಆಟೋಮೆಟಿಕ್ ತೊಗೊಳುತ್ತಾ ಹಂಗೆ ಗಡ್ಡಿ ಏನು ಹೆಂಗೆ? ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಬರುತ್ತೆ. ಒಂದೊಂದು ಸ್ಟಕ್ ಆದಾಗ ಅದು ಮ್ಯಾನ್ಯುವಲ್ ಮಾಡಲೇಬೇಕಲ್ವ. ಆಟೋಮೆಟಿಕ್ ಬರೋದು. ಈಗ ಪ್ರೊಸೆಸಲ್ಲಿ ಕಡ್ಡಿ ಹಾಕ್ಬೇಕು, ಅದೇ ತೊಗೊಳೋದು ಕಡ್ಡಿ? ಇಲ್ಲ, ಅದೇ ಆಟೋಮೆಟಿಕ್ ತೊಗೊಳೋದು. ಆಟೋಮೆಟಿಕ್ ತೊಗೊಳೋದು. 1 ಗಂಟೆಗೆ ಎಷ್ಟು ಹೊಡಿಯುತ್ತೆ ಸರ್ ಇದು? ಎಷ್ಟು ಹೊಡಿಬೋದು ಸರ್? ಇದು ಅಪ್ರಾಕ್ಸಿಮೇಟ್ಲಿ 8 ಅವರ್ಸ್ಗೆ ಅರೌಂಡ್ ಒಂದು 60 60-70 kg ಓಡುತ್ತೆ. ಓಕೆ, 20 ಹೊಡಿಯುತ್ತೆ. ಒಂದು ದಿನಕ್ಕೆ ಒಂದು 60-70 kg ಮಾಡ್ತಾರೆ. 60-70 kg ಹೊಡಿಬೋದು ಮಾಡ್ಬೋದು.
ಇರುತ್ತಲ್ಲ ಹಾಂ ಹಾಂ ಇದನ್ನ ಇಲ್ಲಿ ಮಿಕ್ಸ್ ಮಾಡೋದು ಫಸ್ಟ್ ಮಿಕ್ಸ್ ಮಾಡ್ಕೊಳ್ತೀರಾ? ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದು ಅಲ್ಲಿಗೆ ಹಾಕೋದು ನಾವು. ಓ, ಈ ಥರ ಫಸ್ಟ್ ಮಿಕ್ಸಿಂಗ್ ಆಗುತ್ತೆ. ಈ ಥರ ಫಸ್ಟ್ ಮಿಕ್ಸಿಂಗ್ ಆಗುತ್ತೆ. ಮಿಕ್ಸಿಂಗ್ ಆದಮೇಲೆ ಅದನ್ನು ಅಲ್ಲಿನ ಶಿಫ್ಟ್ ಮಾಡ್ಕೊಂಡು ಆಮೇಲೆ ಬತ್ತಿ ಬಿಡ್ಸೋದು. ಓಕೆ ಸರ್, ಮಿಕ್ಸಿಂಗ್ ಆದಮೇಲೆ ಇಲ್ಲಿ ಹಾಕ್ಕೊಳ್ತೀರಾ? ಅದು ಇಲ್ಲಿ ಹಾಕ್ಕೊಂಡು ಈ ಥರ ಇಲ್ಲಿ ಹಾಕ್ಕೊಂಡು ಆಮೇಲೆ ಬತ್ತಿ. ಅದಕ್ಕೆ ಅದನ್ನು ಪ್ರೊಸೆಸಿಂಗ್ ಇದೆ ಎಲ್ಲ. ಇಷ್ಟೇ ಹಾಕ್ಬೇಕು ಅದೆಲ್ಲ ಏನೇನು ಇದು ಮೆಟೀರಿಯಲ್, ರಾ ಮೆಟೀರಿಯಲ್ ಅಲ್ಲ? ಹೌದು, ರಾ ಮೆಟೀರಿಯಲ್. ರಾಬತ್ತಿದು ಪೌಡ್ರು. ರಾಬತ್ತಿದು ಪೌಡ್ರು ಇದು. ಓಕೆ. ಇದೆಲ್ಲ ಬೆಂಗಳೂರಲ್ಲಿ ಸಿಗುತ್ತಾ, ಬೇರೆ ಕಡೆ ಸಿಗುತ್ತಾ? ಬೆಂಗಳೂರಲ್ಲೇ ಸಿಗುತ್ತಲ್ಲ. ಎಲ್ಲ ಬೆಂಗಳೂರಲ್ಲಿ ಸಿಗುತ್ತಾ? ಬೆಂಗಳೂರಲ್ಲಿ ಏನು ಸಿಗಲ್ಲ ಸರ್. ಎಲ್ಲ ಬೆಂಗಳೂರೇ ಈಗ. ಎಲ್ಲ ಬೆಂಗಳೂರು ಸಿಗುತ್ತೆ. ಓಕೆ, ಇದು ಡ್ರೈ ಮಾಡೋದ ಮಿಷಿನ್ ಇದು? ಹಾಂ, ಇದು ಡ್ರೈ ಮಿಷಿನ್ ಇದು. ಇಲ್ಲಿ ಕೆಳಗಡೆ ಹಾಕ್ತಾರೆ. ಓಕೆ, ಇಲ್ಲಿಂದ ಮೇಲಿಂದ ಫ್ಯಾನ್ ಹಾಕ್ಬಿಡೋದು. ಕೆಳಗಡೆ ಆನ್ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ಎಲ್ಲ ಫುಲ್ ಆಗುತ್ತೆ. ಫುಲ್ ಆಗಿಬಿಡುತ್ತೆ. ಫುಲ್ ಆಗಿದ ತಕ್ಷಣ ಅದು ಡ್ರೈ ಆಗುತ್ತೆ. ಎಷ್ಟು ಅವರ್ ಇಡಬೇಕದು? ಅಪ್ರಾಕ್ಸಿಮೇಟ್ಲಿ 1 ದಿನ ಬೇಕು. 1 ದಿವಸ ಇದ್ದರೆ ಇದಾಗ್ಬಿಡುತ್ತೆ. ಆಮೇಲೆಲ್ಲ ಈ ಥರ ಆಗುತ್ತೆ. ಆಮೇಲೆಲ್ಲ ಈ ಥರ ನಿಮಗೆ ಸ್ಟಿಕ್ಸ್ ಬರುತ್ತೆ. ಡ್ರೈ ಆಗಿರೋದು ಅಲ್ಲ, ಇದನ್ನು ರೆಡಿ ಮಾಡಿ ಇಟ್ಟರೆ ಈಗ ರೆಡಿ ಆಗಿರೋದು. ಡ್ರೈಯರ್ ಆದಮೇಲೆ ಈ ಥರ ಬಂಡ್ಲ್ ಆಗೋದು ಆದಮೇಲೆ ಈ ಥರ. ಈ ಬಂಡ್ಲು ಎಷ್ಟು ಬರುತ್ತೆ ಇದರಲ್ಲಿ ಸರ್? ಇದು kg. 1 kg ಒಂದು ಬಂಡ್ಲು ಮಾಡ್ಬಿಡ್ತೀರಾ? kg ಒಂದು ಬಂಡ್ಲು ಮಾಡಿ ಹಾಂ. ಆಮೇಲೆ ಇದನ್ನು ನಾವು ಅಲ್ಲಿ ಪರ್ಫ್ಯೂಮ್ ಮಾಡ್ಬಿಟ್ಟು ಪ್ಯಾಕಿಂಗ್ ಹೋಗುತ್ತೆ. ಡಿಪ್ಪಿಂಗ್ ಮಾಡಾದ್ಮೇಲೆ ಒಂದಿನ ಬಿಟ್ಟು ಆಮೇಲೆ ಪ್ಯಾಕಿಂಗ್ ಮಾಡ್ತೀವಿ. ಸೇಮ್ ಡೇನೇ ಮಾಡೋಕ್ಕಾಗಲ್ಲ. ಅಂದರೆ ನಮಗೆ ಇಷ್ಟು ರೇಷಿಯೋ ಇಷ್ಟು ಬರಬೇಕು ಅಂತ ಇರುತ್ತೆ. ಅದಕ್ಕೆ ನಾವೇ ಓನಾಗಿ ರಾಬತ್ತಿ ಮಾಡ್ಕೊಳ್ಳೋದು. ಹಾಂ, ಓಕೆ ಸರ್. ಈಗ ಯಾರು ಕಸ್ಟಮರ್ ತೊಗೋಬೇಕು ಅಂದರೆ ಯಾವ ಥರ ಅಕಸ್ಮಾತ್ ಹೋಲ್ಸೇಲ್ ಏನೋ ಕೊಡ್ತೀರಾ, ಇಲ್ಲ ಡಿಸ್ಟ್ರಿಬ್ಯೂಟ್ ಮುಖಾಂತರ ತೊಗೋಬೇಕಾ, ಯಾವ ಥರ? ಆ ಥರ ಏನಿಲ್ಲ ಸರ್. ಆ ಥರ ನಾವು ಹೋಲ್ಸೇಲಿಗೆ ಕೊಡ್ತೀವಿ. ಬಟ್ ನಾವೆಲ್ಲ ಥ್ರೂ ನೆಟ್ವರ್ಕಿಂಗ್ ಚಾನಲ್ ಥ್ರೂ ಹೋಗ್ತಾ ಇರೋದಲ್ಲ. ಓಕೆ. ಸೊ ಹಂಗಾಗಿ ಇವಾಗ ಎಲ್ಲ ನಾವು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಕಸ್ಟಮರ್ಸ್ ಏನಿಲ್ಲ, ಡೈರೆಕ್ಟ್ ಡಿಸ್ಟ್ರಿಬ್ಯೂಟ್ ನೆಟ್ವರ್ಕಿಂಗ್ ಎಲ್ಲ ಕಡೆ ಸಿಗುತ್ತೆ. ಪ್ರಾಡಕ್ಟ್ ಎಲ್ಲ ಕಡೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಹೋಗ್ತಾರೆ ಡಿಸ್ಟ್ರಿಕ್ಟ್ ವೈಸ್ ಆಗಲ್ಲ ಹೋಗ್ತಿದೆ. ಎಲ್ಲ ಡಿಸ್ಟ್ರಿಕ್ಕು, ತಾಲೂಕು ಲೆವೆಲ್, OB ಲೆವೆಲ್ ಎಲ್ಲ ಪ್ರಾಡಕ್ಟ್ನ ನಾವು ರೀಚ್ ಮಾಡಬೇಕು, ಅವೈಲೇಬಿಲಿಟಿ ಸಿಗಬೇಕು ಕಸ್ಟಮರ್ಗೆ ಅಂತ ಅಂದ್ಬಿಟ್ಟು ಥ್ರೂ ಡಿಸ್ಟ್ರಿಬ್ಯೂಟ್ ಚಾನಲ್ ಹೋಗ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಟರ್ಸ್ ಯಾರೇ ಬೇಕು ಎನ್ಕ್ವೈರೀಸ್ ಬೇಕು ಅಂತ ನಾವು ಡೈರೆಕ್ಟಾಗಿ ಎನ್ಕ್ವೈರಿ ಮಾಡ್ಬೇಕು ನಮ್ಮ. ಓಕೆ. ಡಿಸ್ಟ್ರಿಬ್ಯೂಟರ್ ಏನೆಲ್ಲ ಇದು ರಿಕ್ವೈರ್ಮೆಂಟ್ ಇರುತ್ತೆ ಸರ್? ಡಿಸ್ಟ್ರಿಬ್ಯೂಟರ್ಸ್ಗೆ ರಿಕ್ವೈರ್ಮೆಂಟ್ ಏನಿಲ್ಲ ಸರ್. ನಮಗೆ ಏನಂದರೆ ಎಲ್ಲ ನಾವು ಅಡ್ವಾನ್ಸ್ ಥ್ರೂನೇ ಹೋಗ್ತಾ ಇರೋದು. ಸೊ ಅವ್ರಿಗೆ ಏನಂದರೆ ಅಡ್ವಾನ್ಸ್ ಕೊಟ್ಟರೆ 2% ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ. ಓಕೆ. ಸೊ ನಮ್ಮಿಂದ ಏನಾಗುತ್ತೆ, ಟ್ರಾನ್ಸ್ಪೋರ್ಟಿಂದ ಅವ್ರದ್ದು ಗೋಡನ್ಗೆ ಡೆಲಿವರಿ ಆಗುತ್ತೆ ಇಲ್ಲಿಂದ ಸಾಕು. ಓಕೆ. ಅದಾದಮೇಲೆ ನಮ್ಮದು ಮೈನ್ ಇಂಟೆನ್ಷನ್ ಏನಂತಂದರೆ ಕ್ವಾಲಿಟಿ ಸರ್. ಇದೊಂದು ಚೆನ್ನಾಗಿತ್ತು ಅಂದರೆ ನಾವು ಅವರು ನಮ್ಮನ್ನ ನಂಬಿ ಬಂದಿರ್ತಾರೆ. ನಾವು ಪ್ರಾಡಕ್ಟ್ ಕೊಟ್ಟು ಅದು ಪ್ರಾಡಕ್ಟ್ ಅವ್ರ ಮಾರ್ಕೆಟಲ್ಲಿ ಚೆನ್ನಾಗಿ ಕ್ಲಿಕ್ ಆದರೆ ಸೊ ಅವ್ರಿಗೊಂದು ಬಿಸ್ನೆಸ್ ಆಗುತ್ತೆ, ನಮಗೊಂದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಒಂದು ಚೈನ್ ಲಿಂಕ್ ಅಷ್ಟೇ. ಓಕೆ. ಆ ಒಂದು ಉದ್ದೇಶದಲ್ಲೇ ನಾವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ತುಂಬ ಜನ ಮಾಡ್ತಾರೆ ಸರ್. ಅದ್ರ ಬಗ್ಗೆ ತುಂಬ ಜನ ಮಾಡ್ತಾರೆ. ಕೇಳಿದ ರೇಟ್ಗೆ ಕೊಟ್ಬಿಡ್ತಾರೆ. ಇವತ್ತು ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ ಸಿಕ್ಕಾಬಟ್ಟೆ ರೇಟಲ್ಲಿ ಕೊಟ್ಬಿಡ್ತಾರೆ. ಯಾರು ಹೆಂಗೆ ಕೇಳ್ತಾರೆ ಹಂಗೆ ಕೊಡ್ತಾರೆ. ಬಟ್ ನಾವು ಯಾವುದೋ ಆ ಥರ ನಾವು ಮಾಡ್ತಾಯಿಲ್ಲ. ಪರವಾಗಿಲ್ಲ, ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ನಾವು ನಮ್ಮ ಒಂದು ಸ್ಟ್ರಾಟಜಿಲೇ ಹೋಗ್ತಾಯಿದ್ದೀವಿ. ಓಕೆ ಸರ್. ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ, ಅಡ್ರೆಸ್ಸು ಶೇರ್ ಮಾಡಿ ಸರ್.